ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ನಿನ್ನೆ ವಿಶ್ವದಾದ್ಯಂತ ಬಿಡುಗಡೆಯಾಗಿದೆ. ಗ್ಲೋಬಲ್ ಮಟ್ಟದಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದೆ. ಪ್ರತಿಯೊಬ್ಬರು ಕೂಡ ಸಿನಿಮಾವನ್ನ ಮೆಚ್ಚಿಕೊಂಡಿದ್ದಾರೆ. ಆದರೆ ಇದರ ನಡುವೆ ಕೆಲವೊಬ್ಬರು ಸಿನಿಮಾದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಿದ್ದಾರೆ, ನೆಗೆಟಿವ್ ರಿವ್ಯೂ ಅನ್ನು ಕೊಡ್ತಿದ್ದಾರೆ. ಕೆಲವೊಬ್ಬರು ಸಿನಿಮಾ ನೋಡದಿದ್ರು ಕೂಡ ನೆಗೆಟಿವ್ ಆಗಿ ಬರೀತಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಕೇವಲ ಕನ್ನಡ ಇಂಡಸ್ಟ್ರಿಯವರು ಮಾತ್ರ ಅಲ್ಲ, ಪರಭಾಷೆಯವರು ಕೂಡ ಸಿನಿಮಾ ಬಗ್ಗೆ ನೆಗೆಟಿವ್ ಒಪಿನಿಯನ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಬೇಕುಂತಲೇ ಯಶ್ ಬಗ್ಗೆ ನೆಗೆಟಿವ್ ಆಗಿ ಮಾತುಗಳನ್ನು ಹೇಳ್ತಾ ಇರುವಂಥದ್ದು, ಸಿನಿಮಾಗಳನ್ನು ನೆಗೆಟಿವ್ ಆಗಿ ಬಿಂಬಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಸಾಕ್ಷಿಯನ್ನು ಕೆಲವೊಂದು ನಾವು ತೋರಿಸ್ಕೊಡ್ತೀವಿ. ಯಾಕಂದರೆ ಸದ್ಯಕ್ಕೆ ನಾವು ವೀರೇಶ್ ಥಿಯೇಟರ್ ಅಲ್ಲಿ ಇದ್ದೀವಿ. ಇವತ್ತು ಕೂಡ ಹೌಸ್ಫುಲ್ ಪ್ರದರ್ಶನವನ್ನ ವೀರೇಶ್ ಥಿಯೇಟರ್ ಅಲ್ಲಿ ಮಾಡ್ತಾ ಇರುವಂಥದ್ದು. ವೀರೇಶ್ ಥಿಯೇಟರ್ ಹೌಸ್ಫುಲ್ ಪ್ರದರ್ಶನವನ್ನ ಕೂಡ ಕಾಣ್ತಾ ಇದೆ. ಪ್ರತಿಯೊಬ್ಬರು ಕೂಡ ಸಿನಿಮಾವನ್ನ ಮೆಚ್ಕೊಳ್ತಾ ಇದ್ದಾರೆ. ಈಗಷ್ಟೇ ಶೋ ಮುಗಿಸ್ಕೊಂಡು ಬಂದಿರುವಂಥ ಒಂದಿಷ್ಟು ಪ್ರೇಕ್ಷಕರು ಸಿನಿಮಾ ತುಂಬ ಚೆನ್ನಾಗಿ ಆಗ್ತಾ ಇದೆ, ನೆಗೆಟಿವ್ ಪ್ರಚಾರವನ್ನ ಮಾಡ್ತಾ ಇರುವಂಥದ್ದು ತಪ್ಪು ಅನ್ನುವ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ನಿನ್ನೆಯಿಂದ ಕೂಡ ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ನಿನ್ನೆ ಓಣಂ ಮತ್ತು ಈದ್ ಮಿಲಾದ್ ಇರೋದ್ರಿಂದ ಎಲ್ರಿಗೂ ಕೂಡ ರಜೆ ಇತ್ತು, ಗೌರ್ಮೆಂಟ್ ಹಾಲಿಡೇ ಇತ್ತು. ಎಲ್ಲರೂ ಕೂಡ ಬಂದರು, ಸಿನಿಮಾವನ್ನ ನೋಡಿದ್ರು, ಎಂಜಾಯ್ ಮಾಡಿದ್ರು. ಆದರೆ ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಎಲ್ರಿಗೂ ಕೂಡ ಆಫೀಸ್ಗಳಿದೆ, ಕಾಲೇಜುಗಳಿದೆ, ಸಾಕಷ್ಟು ಕೆಲಸಗಳಿದೆ. ಆದರೂ ಕೂಡ ವೀರೇಶ್ ಚಿತ್ರಮಂದಿರದಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನ ಚಿತ್ರ ಕಾಣ್ತಾ ಇದೆ. ಇಲ್ಲಿಗೆ ಗೊತ್ತಾಗ್ತಾ ಇದೆ ಸಿನಿಮಾ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಯಶ್ ಅಬ್ಬರ ಕೂಡ ಚೆನ್ನಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಆದರೂ ಕೂಡ ಕೆಲವೊಬ್ಬರು ಬೇಕುಂತಲೇ ಯಶ್ ವಿರುದ್ಧ ಮಸಿ ಬಳಿಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಸಿನಿಮಾ ಚೆನ್ನಾಗಿಲ್ಲ ಅನ್ನುವಂಥ ಪೋಟ್ರಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಿನಿಮಾದ ನರೇಷನ್ ಕೆಲವೊಂದು ಕಡೆ ಎಡವಿರ್ಬೋದು, ಆದರೆ ನಿಜವಾಗ್ಲೂ ಯಶ್ ಎಫರ್ಟಿಗೆ ನಾವು ಬೇಷ್ ಅನ್ನಲೇಬೇಕು. ಯಾಕಂದರೆ ಯಶ್ ಈ ಸಿನಿಮಾಕ್ಕಾಗಿ 4 ವರ್ಷ ತನ್ನ ಬೆವರನ್ನು ಸುರಿಸಿದ್ದಾರೆ, ಎಫರ್ಟನ್ನು ಹಾಕಿದ್ದಾರೆ. ಕನ್ನಡ ಸಿನಿಮಾವನ್ನು ಗ್ಲೋಬಲ್ ಮಟ್ಟದಲ್ಲಿ ತಂದು ತೋರಿಸಿರುವಂಥದ್ದು, ಹಾಲಿವುಡ್ ರೇಂಜಿಗೆ ಸಿನಿಮಾವನ್ನು ರೆಡಿ ಮಾಡಿದ್ದಾರೆ. ಸೊ ಇಂತಹ ಒಬ್ಬ ಕನ್ನಡ ಕಲಾವಿದನಿಗೆ ಈ ರೀತಿ ನೆಗೆಟಿವ್ ಅಪಪ್ರಚಾರ ಮಾಡೋದ್ರ ಮೂಲಕ ಮಸಿ ಬಳಿಯುವಂಥ ಪ್ರಯತ್ನ ಮಾಡೋದು ಎಷ್ಟು ಸರಿ ಅನ್ನುವಂಥ ಮಾತು ಕೂಡ ಒಂದು ಕಡೆ ಕೇಳಿಬರ್ತಾ ಇದೆ. ನಾವು ಅಬ್ಸರ್ವ್ ಮಾಡೋದಾದರೆ ವೀರೇಶ್ ಥಿಯೇಟ್ರಲ್ಲಿ ಇವತ್ತಿಗೂ ಕೂಡ ಜನ ತುಂಬಿ ತುಳುಕ್ತಾ ಇದ್ದಾರೆ. ಸಾಕಷ್ಟು ರೀತಿಯಲ್ಲಿ ಜನ ಮೆಚ್ಚುಗೆಯನ್ನು ಕೂಡ ಪಡ್ಕೊಳ್ತಾ ಇದೆ. ಸೊ ಮೊದಲ ದಿನನೇ ಟಾಕ್ಸಿಕ್ 140 ಕೋಟಿ ಗಳಿಸಿದೆ. ಕರ್ನಾಟಕದಲ್ಲಿ 30 ಕೋಟಿ ಹಣವನ್ನು ಗಳಿಸಿರುವಂಥದ್ದು. ಆಂಧ್ರ ತೆಲಂಗಾಣದಲ್ಲಿ 18.5 ಕೋಟಿ ಹಣವನ್ನು ಗಳಿಸಿದೆ. ತಮಿಳುನಾಡಿನಲ್ಲಿ 6.75 ಲಕ್ಷವನ್ನು ಗಳಿಸಿರುವಂಥದ್ದು. ಕೇರಳದಲ್ಲಿ 2 ಕೋಟಿ 25 ಲಕ್ಷ, ಹಿಂದಿಯಲ್ಲಿ 55 ಕೋಟಿ, ವಿದೇಶದಲ್ಲಿ 20 ಕೋಟಿ ಹಣವನ್ನು ಗಳಿಸಿದೆ. ಇನ್ನು ಒಟ್ಟು 24,579 ಶೋಗಳಿಂದ 140 ಕೋಟಿ ಹಣವನ್ನು ಟಾಕ್ಸಿಕ್ ಗಳಿಸಿರುವಂಥದ್ದು. ಸೊ ಈಗಾಗಲೇ ಎಲ್ಲರೂ ಹೇಳ್ತಾ ಇದ್ದಾರೆ ಟಾಕ್ಸಿಕ್ ಕಥೆಯಲ್ಲಿ ಫ್ಲಾಪ್ ಆಗಿದೆ, ಎಷ್ಟು ಅಬ್ಬರ ತುಂಬ ಚೆನ್ನಾಗಿದೆ ಅಂತ. ಆದರೂ ಕೂಡ ಜನ ಇವತ್ತು ಸಿನಿಮಾವನ್ನು ಕೈ ಹಿಡಿದಿದ್ದಾರೆ. ಎಲ್ಲೋ ಒಂದು ಕಡೆ ನಾವು ಯಶ್ ಅವರ ಎಫರ್ಟಿಗಾಗಿರ್ಬೋದು ಅಥವಾ ಮೇಕಿಂಗ್ ವೈಸ್ ಕೊಟ್ಟಿರುವಂಥ ರಿಚ್ನೆಸ್ ಏನಿದೆ ಅದಕ್ಕೆ ಬೇಷ್ ಅನ್ನಲೇಬೇಕು. ಅದಕ್ಕೆ ಸಾಕ್ಷಿ ಕೂಡ ನಿಮಗೆ ಸಿಗ್ತಾ ಇದೆ. ಸದ್ಯಕ್ಕೆ ವೀರೇಶ್ ಥಿಯೇಟರ್ ಮಾತ್ರ ಅಲ್ಲ, ಸಂತೋಷ್ ಥಿಯೇಟರ್ ಆಗಿರ್ಬೋದು, ಪ್ರಸನ್ನ ಥಿಯೇಟರ್ ಆಗಿರ್ಬೋದು, ರಾಜ್ಯದ ಯಾವೆಲ್ಲ ಥಿಯೇಟರ್ಗಳಿದೆಯೋ ಅದೆಲ್ಲ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಅಲ್ಲಿಗೆ ನಮಗೆ ಗೊತ್ತಾಗುತ್ತೆ ಯಶ್ ಆಗಿರ್ಬೋದು, ಟಾಕ್ಸಿಕ್ ಆಗಿರ್ಬೋದು ಯಾವ ಮಟ್ಟಿಗೆ ಹವಾ ಸೃಷ್ಟಿ ಮಾಡಿದೆ ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.